ಸರಿಸುಮಾರು 35ನೇ ದಿನಕ್ಕೆ ಕಾಲಿಟ್ಟಿದೆ ಇಸ್ರೇಲ್ ಇರಾನ್ ಅಮೆರಿಕ ಮಧ್ಯದ ಭೀಕರ ಯುದ್ಧ. ಇಲ್ಲಿ ತನಕ ಕೂಡ ಯಾವುದೇ ರೀತಿಯ ಶಾಂತಿ ಒಪ್ಪಂದದ ಮಾತುಕತೆಗಳಾಗಿಲ್ಲ, ಕದನ ವಿರಾಮ ಅಂತೂ ಘೋಷಣೆ ಆಗಿಲ್ಲ. ಸತತವಾಗಿ ಬಿಟ್ಟು ಬಿಡದೆ 35ನೇ ದಿನ ವಾರ್ ಅನ್ನ ಮುಂದುವರೆಸಿದೆ ಮೂರು ರಾಷ್ಟ್ರಗಳು. ಇರಾನ್ನ ಪ್ರಮುಖ ಸೇತುವೆ ಉಡಿಸು ಮಾಡಿದೆಯಂತೆ ಅಮೆರಿಕ. ನೋಡಿ, ಶಾಂತಿ ಶಾಂತಿ ಅಂತ ಹೇಳ್ತಾನೆ ಇರಾನ್ ಮೇಲೆ ನೇರ ಅಟ್ಯಾಕ್ಗಳಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಸೇನಾ ಜಂಟಿ ಕಾರ್ಯಾಚರಣೆಯಲ್ಲಿ ಈ ರೀತಿ ದಾಳಿಯಾಗಿದೆ. ಇರಾನ್ ಅಲ್ ಹರ್ಬೋಜ್ ಪ್ರದೇಶದ ಸೇತುವೆಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದೆ ಅಂತೆ. ಸ್ಫೋಟದಿಂದ 8ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರೆ 95ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನ್ನ ಪ್ರಮುಖ ತೈಲ ಸಂಪರ್ಕ ಸೇತುವೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗಿದೆ. ಅಮೆರಿಕ ದಾಳಿಗೆ ಇರಾನ್ ತೀವ್ರ ಪ್ರತಿದಾಳಿಯನ್ನ ಕೂಡ ನಡೆಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಅಮೆರಿಕ ಶಾಂತಿ ಶಾಂತಿ ಅಂತ ಹೇಳ್ತಾನೆ ಈ ರೀತಿ ಇರಾನ್ ಮೇಲೆ ನೇರ ಅಟ್ಯಾಕ್, ಅದಕ್ಕೆ ಪ್ರತಿದಾಳಿ ಅನ್ನೋ ರೀತಿಯಲ್ಲೂ ಕೂಡ ಅಮೆರಿಕದ ಪ್ರಮುಖ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ ಇರಾನ್ ಹೊಡೆತಕ್ಕೆ ಬೆಂಕಿಯ ಮಳೆ ಆವರಿಸಿದೆ ಅಂತೆ, ದಟ್ಟ ಹೊಗೆ. ಯಾಕಂದ್ರೆ ಪ್ರಮುಖ ನೆಲೆಯ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದೆ ಇರಾನ್ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪ್ರಮುಖ ನೆಲೆಗಳ 2 ಕಡೆ ಧ್ವಂಸ ಆಗಿರೋದು. ಇರಾನ್ ಮೇಲೆ ಈ ಬಾರಿ ಜಸ್ಟ್ ಅಮೆರಿಕ ಮಾತ್ರ ದಾಳಿ ಮಾಡಿಲ್ಲ, ಇಸ್ರೇಲ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದು ಪ್ರಮುಖ ಸೇತುವೆಯನ್ನ ಉಡಿಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಮೆರಿಕ ಮತ್ತು ಇಸ್ರೇಲ್ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಷ್ಟೆಲ್ಲ ದಾಳಿಗಳಾಗ್ತಾ ಇರೋದ್ರಿಂದ ಶಾಂತಿ ಬಯಸಿದ್ರೆ ಇರಾನ್ ಮುಂದೆ ಬರುತ್ತಾ? ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಕೆ ಖಂಡಿತ ಇಲ್ಲ. ಹಾಗಾಗಿ ಪ್ರತಿದಾಳಿ ಮುಂದುವರಿಸ್ತಾ ಇದೆ. ಅಮೆರಿಕದ ಪ್ರಮುಖ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಪ್ರತಿದಾಳಿ ಆಗಿದೆ ಇರಾನ್ ಕಡೆಯಿಂದಲೂ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. 35 ದಿನ ಕಳೆದ್ರೂ ಕೂಡ ಈ ಯುದ್ಧದ ಭೀಕರತೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಇನ್ನು ಜಾಸ್ತಿ ಆಗ್ತಾ ಇದೆ. ಹರ್ಮುಜ್ ಓಪನ್ಗೆ 60 ದೇಶಗಳ ಒಕ್ಕೂಟ ಅಂತೆ. ಅಂದ್ರೆ ಒಗ್ಗಟ್ಟಾಗಿ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅನ್ನುವಂತ ಕೂಗು. ಭಾರತ ಸೇರಿ 60 ರಾಷ್ಟ್ರಗಳಿಂದ ಶೃಂಗಸಭೆ, ಯುಕೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆಯಾಗಿದೆ ಈ ವಿಚಾರ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತೈಲ ಗ್ಯಾಸ್ ಕೊರತೆ ಸಂಬಂಧ ಸಭೆಯಲ್ಲಿ ಚರ್ಚೆಯಾಗಿದೆ. ಪ್ರಮುಖವಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಸಮಸ್ಯೆ ಫೇಸ್ ಮಾಡ್ತಾ ಇದೆ. ಹರ್ಮುಜ್ ಜಲಸಂಧಿ ಅಗತ್ಯವಿಲ್ಲ ಅಂತ ಅಮೆರಿಕ ಹೇಳ್ಕೊಂಡಿದೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಬೇಕಾದ್ರೆ ಬಂದು ಮಾತಾಡ್ಕೊಳ್ಳಿ, ಅವ್ರು ಬೇಕಾದ್ರೆ ಮನವಿ ಮಾಡ್ಕೊಳ್ಳಿ, ನಮಗದ್ರ ಅವಶ್ಯಕತೆ ಇಲ್ಲ, ಹಂಗಾಗಿ ನಾವು ದಾಳಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಮೆರಿಕ ಹೇಳ್ತಾ ಇರೋದು. ಈಗ ಬೇಕಾಗಿರೋದು ಭಾರತ ಸೇರಿ ಹಲವು ರಾಷ್ಟ್ರಗಳಿಗೆ ಈ ಹರ್ಮುಜ್ ಜಲಸಂಧಿನೇ ಗತಿ. ಕಾರಣ ಅಲ್ಲಿಂದಲೇ ತೈಲ ಮತ್ತು ಗ್ಯಾಸ್ ಸರಬರಾಜಾಗಬೇಕು. ಹಂಗಾಗಿ ಈ ಹರ್ಮುಜ್ ಜಲಸಂಧಿ ಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ಶೃಂಗಸಭೆಯಲ್ಲಿ 60 ದೇಶಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದೆ ಈ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ.